ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈಗ ನೋಡಿ, ಮನೆ ಒರೆಸಬೇಕು ಅಂತ ಹೇಳಿ ನಾನು ನೀರು ತೊಗೊಂಡಿದ್ದೀನಿ ಬಕೆಟ್ನಲ್ಲಿ. ಅದಕ್ಕೆ ಉಪ್ಪು, ಅರಿಶಿನ ಪುಡಿ ಹಾಗೂ ಸೋಪಿನ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಪಿನಾಯಿಲು ಹಾಕ್ತೀನಿ ನಾನು, ಅದು ಖಾಲಿ ಆಗಿದೆ. ಅದಕ್ಕೆ ಈ ಮೂರನ್ನು ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಮನೆಯೆಲ್ಲ ಕ್ಲೀನಾಗಿ ಒರೆಸ್ಬೇಕಂತ ಹೊರಟಿದ್ದೀನಿ. ನೋಡಿ, ಮನೆಯೆಲ್ಲ ತುಂಬ ಧೂಳಾಗಿತ್ತು. ಊರಿಗೆ ಹೋಗಿದ್ನಲ್ವ, ಹೀಗಾಗಿ ಎಲ್ಲ ಧೂಳಾಗಿತ್ತು. ಈಗ ಬಂದ ಕೂಡಲೇ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಈಗ ನೋಡಿ, ಫಸ್ಟು ಈ ಕಡೆ ದೇವ್ರ ಮನೆ ಒರೆಸ್ತಾ ಇದ್ದೀನಿ. ಕ್ಲೀನ್ ಮಾಡಿಕೊಂಡು ಆಮೇಲೆ ಎಲ್ಲ ಹೊರಗಡೆ ಹೋಗ್ತೀನಿ ಒರೆಸೋದಕ್ಕೆ. ಈಗ ನೋಡಿ, ಮನೆ ಕ್ಲೀನ್ ಇಲ್ಲ ಅಂದರೆ ತುಂಬ ಟೆನ್ಷನ್ ಆಗಿಬಿಡುತ್ತೆ. ಯಾವಾಗ ಕ್ಲೀನ್ ಮಾಡ್ತೀನೋ ಮನಸ್ಸಿನಲ್ಲಿ ಅದೇ ಯೋಚನೆ ಆಗಿಬಿಡುತ್ತೆ. ಫಸ್ಟು ನಮಗೆ ಮನೆ ಕ್ಲೀನ್ ಇರಬೇಕು, ಆಮೇಲೆ ಊಟ ಗೀಟ ಎಲ್ಲ. ಮನೆ ಕ್ಲೀನ್ ಮಾಡೋ ತನಕ ಸಮಾಧಾನನೇ ಇರಲ್ಲ ನನಗೆ. ಯಾವಾಗಲೂ ಹಾಗೆ ಫಸ್ಟ್ ನನಗೆ ಮನೆ ಕೆಲಸ ಆಗಬೇಕು. ಈಗ ನೋಡಿ, ಈ ಕಡೆ ಹಾಲ್ನಲ್ಲಿ ಒರೆಸ್ತಾ ಇದ್ದೀನಿ. ಈಗ ಚಳಿಗಾಲ ಅಲ್ವಾ, ತುಂಬ ಧೂಳು ಬರುತ್ತೆ ಒಳಗಡೆ, ಹೀಗಾಗಿ ಒರೆಸ್ತಾನೇ ಇರಬೇಕು. ಒರೆಸ್ಲಿಲ್ಲ ಅಂದರೆ ಸಮಾಧಾನನೇ ಆಗಲ್ಲ. ನೋಡಿ, ಎಲ್ಲ ಒರೆಸ್ಕೋತಾ ಇದ್ದೀನಿ. ನೋಡಿ, ಬೆಳಿಗ್ಗೆಯಿಂದ ಇವತ್ತು ಬರೀ ಕ್ಲೀನ್ ಮಾಡೋದೇ ಆಗಿದೆ. ಬಟ್ಟೆ ಎಲ್ಲ ವಾಷಿಂಗ್ ಮಷಿನಿಗೆ ಹಾಕಿದೆ, ತುಂಬ ಬಟ್ಟೆ ಇತ್ತು. ಹಾಗೆ ಎಲ್ಲ ಧೂಳು ಗೀಳೆಲ್ಲ ಹೊಡ್ಕೊಂಡು ಎಲ್ಲ ಕಸ ಹೊಡ್ಕೊಂಡಿದ್ದೀನಿ. ಆಮೇಲೆ ಈಗ ಒರೆಸ್ತಾ ಇದ್ದೀನಿ. ಹಾಗೆ ಮತ್ತೆ ಅಡುಗೆ ಮಾಡಬೇಕು. ಅಡುಗೆ ಮಾಡಿಕೊಂಡು ತಲೆ ಸ್ನಾನ ಎಲ್ಲ ಮಾಡಬೇಕು. ಎಷ್ಟು ನಾವು ಮನೆ ಕ್ಲೀನಾಗಿ ಇಟ್ಕೋತೀವೋ ಅಷ್ಟು ಒಳ್ಳೆಯದು. ಯಾವಾಗಲೂ ಹೆಣ್ಮಕ್ಳು ಮನೆ ತುಂಬ ಕ್ಲೀನಾಗಿ ಇಟ್ಕೋಬೇಕು. ಮನೆ ಲಕ್ಷ್ಮಿ ಇರ್ತಾಳೆ. ಮನೆ ಕ್ಲೀನಾಗಿದ್ದರೆ, ಮನೆ ಗಲೀಜಾಗಿದ್ದರೆ ದರಿದ್ರ ಬರುತ್ತೆ ಮನೆಗೆ. ಯಾವಾಗಲೂ ಮನೆ ಕ್ಲೀನಾಗಿ ಇಟ್ಕೋಬೇಕು. ಯಾವಾಗಲೂ ಹೆಣ್ಮಕ್ಳು ಕ್ಲೀನಾಗಿದ್ದರೆ ತುಂಬಾ ಒಳ್ಳೆಯದು. ಹೆಣ್ಮಕ್ಳು ಪ್ರತಿಯೊಂದನ್ನು ಚಾಚು ತಪ್ಪದೆ ಮನೆ ಯಾವಾಗಲೂ ನೀಟಾಗಿ ಇಟ್ಕೊಂಡು ಎಲ್ಲ ಹೆಣ್ಮಕ್ಳು ಯಾವಾಗಲೂ ಪ್ರತಿಯೊಂದು ಕೆಲಸನೂ ನೀಟಾಗಿ ಮಾಡಿದರೆ ತುಂಬಾ ಒಳ್ಳೆಯದು. ಬೆಳಿಗ್ಗೆ ಬೇಗನೆ ಎದ್ದು ಬಾಗಿಲಿಗೆ ರಂಗೋಲಿ ಹಾಕೋದಾಗಲಿ, ಪ್ರತಿಯೊಂದು ಕೆಲಸ ಕರೆಕ್ಟ್ ಟೈಮಿಗೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಕೆಲಸನೂ ಬೇಗ ಬೇಗ ಆಗುತ್ತೆ. ಆಳಸಿತನ ಮಾಡಿಕೊಂಡು ಮಲ್ಕೊಂಡಲ್ಲೇ ಇರೋದು ಇವೆಲ್ಲ ಮನೆಗೆ ಒಳ್ಳೆಯದಲ್ಲ. ದರಿದ್ರ ಬರುತ್ತೆ ಮನೆಗೆ. ಹೆಣ್ಮಕ್ಳು ಲಕ್ಷ್ಮೀ ಸ್ವರೂಪ. ಯಾವಾಗಲೂ ಮನೆಯನ್ನು ನೀಟಾಗಿ ಇಟ್ಕೋಬೇಕು. ಪ್ರತಿಯೊಂದು ಕೆಲಸನೂ ನೀಟಾಗಿ ಮಾಡ್ಕೋಬೇಕು ಯಾವಾಗಲೂ. ಆಗಲೇ ಮನೆಗೆ ಒಳ್ಳೆಯದು. ಯಾವಾಗಲೂ ಮನೆಗೆ ಗಲೀಜಾಗಿರಬಾರ್ದು. ಪ್ರತಿಯೊಂದು ಬಟ್ಟೆ ಆಗಲಿ, ಪಾತ್ರೆ ಆಗಲಿ, ನೆಲ ಆಗಲಿ, ಪ್ರತಿಯೊಂದನ್ನು ನಾವು ನೀಟಾಗಿ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಈಗ ನೋಡಿ, ನಾನು ಸ್ನಾನ ಮಾಡಬೇಕಂತ ಹೇಳಿ ತಲೆಗೆ ಸ್ವಲ್ಪ ಅಲ್ವೇರಾ ಜೆಲ್ ಹಚ್ಕೊಂಡಿದ್ದೀನಿ. ನಮ್ಮ ಗಿಡ ಇದೆ, ಅದ್ರದ್ದು ತೆಗೆದು ಆ ಜೆಲ್ಲನ್ನು ಸ್ವಲ್ಪ ಹಚ್ಕೊಂಡಿದ್ದೀನಿ, ಆರಲಿ ಅಂಥೇಳಿ. ಹಾಗೆ ಕೂದಲ ಬಿಟ್ಕೊಂಡಿದ್ದೀನಿ. ಈಗ ನೋಡಿ, ಅನ್ನಕ್ಕೆ ಸ್ವಲ್ಪ ಅಕ್ಕಿ ತೊಳಿತಾ ಇದ್ದೀನಿ. ಕುಕ್ಕರ್ ಇಟ್ಟು ಕುಕ್ಕರ್ ಬಂದ್ ಮಾಡಿದ ಮೇಲೆ ಆಮೇಲೆ ನಾನು ಸ್ನಾನಕ್ಕೆ ಹೋಗ್ತೀನಿ. ನಾನು ಸ್ನಾನ ಮಾಡಿ ಬರೋದ್ರೊಳಗೆ ಕುಕ್ಕರ್ ಆರುತ್ತೆ. ಆಮೇಲೆ ಪೂಜೆ ಎಲ್ಲ ಮಾಡಿ ಪಲ್ಯ ಮಾಡ್ತೀನಿ. ಮೆಂತ್ಯ ಸೊಪ್ಪೆಲ್ಲ ಸೋಸ್ಕೊಂಡು ಕವರಲ್ಲಿ ಹಾಕಿ ಫ್ರಿಜ್ಜಿನಲ್ಲಿಟ್ಟಿದ್ದೆ. ಅದೆಲ್ಲ ಈಗ ಬುಟ್ಟಿಲಿ ಹಾಕಿ ನೀರು ಹಾಕಿಟ್ಟಿದ್ದೀನಿ. ಮೆಂತ್ಯ ಸೊಪ್ಪನ್ನು ಅದನ್ನು ಕ್ಲೀನಾಗಿ ತೊಳ್ಕೊಬೇಕು. ಹಾಗೆ ಫಸ್ಟು ಬೇಳೆ ಮತ್ತು ಅನ್ನಕ್ಕೆ ಇಡ್ತೇನೆ. ಕುಕ್ಕರಲ್ಲಿ ಇಟ್ಕೊಂಡು ಆಮೇಲೆ ಮೆಂತ್ಯ ಸೊಪ್ಪನ್ನು ತೊಳ್ಕೊತೀನಿ. ನಾವು ಎಲ್ಲ ಕೆಲಸ ನೀಟಾಗಿ ಮಾಡೋದರಿಂದ ತುಂಬಾ ಒಳ್ಳೆಯದು.
ಎಲ್ಲ ಕರೆಕ್ಟ್ ಟೈಮಿಗೆ ಕೆಲಸ ಆಗುತ್ತೆ. ನಾವು ಪ್ರತಿಯೊಂದು ಕೆಲಸನೂ ಕರೆಕ್ಟ್ ಟೈಮಿಗೆ ಮಾಡಬೇಕು. ಯಾವುದೇ ಕೆಲಸ ಆಗಲಿ ಟೈಮಿಗೆ ಕರೆಕ್ಟಾಗಿ ನಾವು ಮಾಡಬೇಕು. ನಾವು ಹೆಣ್ಮಕ್ಳು ಸರಿಯಾಗಿದ್ದರೆ ಎಲ್ಲ ಮನೆ ಚೆನ್ನಾಗಿರುತ್ತೆ. ಮೊದಲು ಹೆಣ್ಮಕ್ಳು ಪ್ರತಿಯೊಂದು ನೀಟಾಗಿ ಮಾಡಬೇಕಾಗತ್ತೆ. ಆಗ ಗಂಡ್ಮಕ್ಳು ಸರಿಯಾಗಿಯೇ ಇರ್ತಾರೆ. ಹೆಣ್ಮಕ್ಳು ಲೇಜಿತನ ಮಾಡಿಕೊಂಡು ಲೇಟಾಗಿ ಹೇಳೋದಾಗಲಿ ಆ ಥರ ಯಾವಾಗಲೂ ಮಾಡಬಾರ್ದು. ಕೆಲವೊಂದು ಹೆಣ್ಮಕ್ಳು ಇರ್ತಾರೆ ಲೇಟಾಗಿ ಹೇಳೋದು, ಆಮೇಲೆ ಹೋಟೆಲಿಂದ ನಾಷ್ಟ ತರಿಸೋದು, ಈ ಥರ ಎಲ್ಲ ಮಾಡೋರು ತುಂಬ ಜನ ಇದ್ದಾರೆ. ಆ ಥರ ಯಾವಾಗಲೂ ಮಾಡಬೇಡಿ, ಅದು ಒಳ್ಳೆಯದಲ್ಲ. ಮನೆಗೆ ಯಾವಾಗಲೂ ಒಳ್ಳೆಯದಲ್ಲ. ಮನೆ ಹೆಣ್ಮಗಳಾಗಿ ಪ್ರತಿಯೊಂದನ್ನು ಮನೆ ಕೆಲಸನ ನೀಟಾಗಿ ಮಾಡೋದ್ರಿಂದ ಮನೆಗೂ ತುಂಬಾ ಒಳ್ಳೆಯದು. ಬೇಗ ಏಳೋದಾಗಲಿ, ಮನೆ ಕೆಲಸ ನೀಟಾಗಿ ಕ್ಲೀನಾಗಿ ಇಟ್ಕೊಳ್ಳೋದಾಗಲಿ ಪ್ರತಿಯೊಂದನ್ನು ಹೆಣ್ಮಕ್ಳು ಚೆನ್ನಾಗಿ ಮಾಡಬೇಕು. ಹೆಣ್ಣೊಂದು ಚೆನ್ನಾಗಿದ್ದರೆ ಮನೆ ಯಾವಾಗಲೂ ನಗುತ್ತಾ ಇರುತ್ತೆ. ಎಲ್ಲ ಹೆಣ್ಣಿಂದಲೇ ಇರೋದು, ಹೆಣ್ಮಕ್ಳ ಕೈಲೇ ಇರೋದು. ಈ ಮನೆಯೆಲ್ಲ ಒಳ್ಳೆಯದಾಗಬೇಕಂದ್ರೆ ಹೆಣ್ಮಕ್ಳು ಫಸ್ಟು ಚೆನ್ನಾಗಿರಬೇಕು, ಅಂದರೆ ಎಲ್ಲ ಚೆನ್ನಾಗಿರುತ್ತೆ. ಈಗ ನೋಡಿ ಮೆಂತ್ಯ ಸೊಪ್ಪೆಲ್ಲ ತೊಳ್ಕೊಂಡಾಯಿತು. ಈಗ ಕಟ್ ಮಾಡಬೇಕು. ಹಾಗೆ ಈಗ ಇದು ಎಲ್ಲ ಮ್ಯಾಟೆಲ್ಲ ನೆನೆಸಿಟ್ಟಿದ್ದೀನಿ. ಸೋಪಿನ ಪುಡಿ ಹಾಕಿ ಎಲ್ಲ ನೆನೆಸಿಟ್ಟಿದ್ದೀನಿ. ಅದನ್ನು ಈಗ ಒಗಿಬೇಕು. ಹಾಗೆ ಬಾತ್ರೂಮ್ ಎಲ್ಲ ತೊಳ್ಕೊಬೇಕು. ಈ ಕುಕ್ಕರ್ ಆಫ್ ಮಾಡಿಕೊಂಡು ನಾನು ಮ್ಯಾಟ್ ಎಲ್ಲ ತೊಳ್ಕೊಂಡು ಆಮೇಲೆ ಬಾತ್ರೂಮ್ ಎಲ್ಲ ತೊಳ್ಕೊಂಡು ಹಾಗೆ ಸ್ನಾನ ಮಾಡ್ತೀನಿ. ಈಗ ನೋಡಿ ಮೆಂತ್ಯ ಸೊಪ್ಪು ತೊಳಿತಾ ಇದ್ದೀನಿ. ಕ್ಲೀನಾಗಿ ತೊಳ್ಕೊಂಡು ಒಂದು 2-3 ಸಲ ತೊಳಿಬೇಕಾಗತ್ತೆ. ಇದು ಸ್ವಲ್ಪ ಮಣ್ಣು ಇರುತ್ತೆ, ಅದರಲ್ಲಿ ಚೆನ್ನಾಗಿ ತೊಳ್ಕೊಬೇಕು, ಇಲ್ಲ ಅಂದರೆ ಗಲೀಜು ಹೋಗಲ್ಲ. ಅದೆಲ್ಲ ಚೆನ್ನಾಗಿ ತೊಳ್ಕೊಂಡು ತೆಗೆದು ಹಾಗೆ ಕಟ್ ಮಾಡಿಕೊಂಡು ಆಮೇಲೆ ಕುಕ್ಕರ್ ಆಫ್ ಮಾಡಿಕೊಂಡು ನಾನು ಹೋಗ್ತೀನಿ. ಹೀಗೆ ನೋಡಿ ಹೆಣ್ಮಕ್ಳು ಪ್ರತಿಯೊಂದು ಕೆಲಸನೂ ನೀಟಾಗಿ ಮಾಡ್ಕೋಬೇಕು. ಎಲ್ಲ ಮನೆ ಚೆನ್ನಾಗಿರೋದು ಹೆಣ್ಮಕ್ಳಿಂದಾನೇ. ಹೆಣ್ಮಕ್ಳೊಂದು ಚೆನ್ನಾಗಿದ್ದರೆ ಎಲ್ಲ ಚೆನ್ನಾಗಾಗತ್ತೆ. ಹಾಗಂತ ಗಂಡ್ಮಕ್ಳು ಚೆನ್ನಾಗಿಯೇ ಇರಬೇಕು, ಅದು ಕೂಡ ಹೌದು. ಇಬ್ಬರು ಚೆನ್ನಾಗಿದ್ದಾಗಲೇ ಜೀವನ ಚೆನ್ನಾಗಿರೋದು. ಆದರೆ ಫಸ್ಟು ಹೆಣ್ಮಕ್ಳು ಚೆನ್ನಾಗಿದ್ದರೆ ಎಲ್ಲನೇ ಒಳ್ಳೆಯದು ಅಂತ ನಾನು ಹೇಳ್ತಾ ಇರೋದು. ಇಬ್ಬರು ಚೆನ್ನಾಗಿದ್ದರೆ ತುಂಬಾ ಒಳ್ಳೆಯದು. ಪ್ರತಿಯೊಂದು ಮನೆಯೂ ಸ್ವರ್ಗ ಆಗತ್ತೆ, ಗಂಡು ಹೆಣ್ಣು ಇಬ್ಬರು ಚೆನ್ನಾಗಿದ್ದರೆ. ಹಾಗಂತ ಗಂಡು ಚೆನ್ನಾಗಿದ್ದು ಹೆಣ್ಮಕ್ಳು ಸರಿ ಇಲ್ಲ ಅಂದರೆ ತುಂಬ ಮನೆ ಹಾಳಾಗಿಬಿಡುತ್ತೆ. ಈಗ ನೋಡಿ ನಾನು ಸ್ನಾನ ಮಾಡಿಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ತಲೆ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ನೋಡಿ ಮೆಂತ್ಯ ಪಲ್ಯಗೆ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ. ಒಗ್ಗರಣೆ ಹಾಕ್ಕೊಂಡು ಈಗ ನೋಡಿ ಬೆಳ್ಳುಳ್ಳಿ ಜಜ್ಕೋತಾ ಇದ್ದೀನಿ. ಬೆಳ್ಳುಳ್ಳಿನೇ ಮೇನ್ ಇದಕ್ಕೆ, ಮೆಂತ್ಯ ಪಲ್ಯಗೆ ಒಗ್ಗರಣೆಗೆ ಮೇನ್ ಬೆಳ್ಳುಳ್ಳಿ ಬೇಕು. ಬೆಳ್ಳುಳ್ಳಿ ಇಲ್ಲ ಅಂದರೆ ಪಲ್ಯಗೆ ಟೇಸ್ಟ್ ಬರೋದಿಲ್ಲ. ನೋಡಿ ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಈಗ ನೋಡಿ ಎಲ್ಲ ಕಟ್ ಮಾಡಿಕೊಂಡು ನಾನು ಸ್ನಾನಕ್ಕೆ ಹೋಗಿದ್ದೆ, ಕಟ್ಟಿಂಗ್ ಮಾಡಿ ಸೊಪ್ಪೆಲ್ಲ. ಈಗ ನೋಡಿ ನಾವು ಅಡುಗೆ ಮಾಡೋದಕ್ಕಿಂತ ಜಾಸ್ತಿ ಕೆಲಸ ಮನೆ ಕೆಲಸನೇ ಜಾಸ್ತಿ ಆಗುತ್ತೆ. ಅಡುಗೆ ಮಾಡೋದೇನು ಅಷ್ಟು ಟೈಮ್ ಆಗಲ್ಲ. ಮನೆ ಕೆಲಸನೇ ತುಂಬ, ಅಲ್ಲಿ ಕ್ಲೀನ್ ಮಾಡೋದು ಇಲ್ಲಿ ಕ್ಲೀನ್ ಮಾಡೋದು ಇದೇ ಜಾಸ್ತಿ ಆಗಿಬಿಡುತ್ತೆ. ಈಗ ನೋಡಿ ಕುಕ್ಕರಿಂದ ಬೇಳೆ ತೆಗಿತಾ ಇದ್ದೀನಿ. ಬಿಸಿ ಬಿಸಿ ಆಗಿದೆ ಅದು ಕುಕ್ಕರು. ತುಂಬ ಹುಷಾರಿಂದ ತೆಗಿಬೇಕಾಗತ್ತೆ. ಒಮ್ಮೊಮ್ಮೆ ಕೈ ತಪ್ಪಿ ಬೀಳೋ ಚಾನ್ಸೂ ಇರುತ್ತೆ. ಕುಕ್ಕರಿಂದ ತೆಗಿಯುವಾಗ ಸ್ವಲ್ಪ ನೀರು ಜಾಸ್ತಿ ಆಗಿದೆ ನೋಡಿ ಬೇಳೆಗೆ. ಅದು ಬೇಳೆ ಸಪ್ರೇಟಾಗಿ ತೆಗಿತಾ ಇದ್ದೀನಿ ನೀರನ್ನು. ಈಗ ನೋಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬೇಳೆನೇ ಇಟ್ಕೊಂಡಿದ್ದೀನಿ ನಾನು ಸಂಜೆ ಸಾರು ಮಾಡೋದಕ್ಕಂತ. ನಿನ್ನೆ ಸ್ವಲ್ಪ ಟೊಮೆಟೊ ಸಾರಿದೆ, ಅದು ಈಗ ಆಗತ್ತೆ ಸಂಜೆಗೆ. ಹಾಗೆ ತೋವೆ ಥರ ಮಾಡ್ಕೋತೀನಿ ನಾನು ಬೇಳೆ ಹಾಕ್ಕೊಂಡು.
ಅದಕ್ಕೆ ಸ್ವಲ್ಪ ಬೇಳೆ ಇಟ್ಕೊಂಡಿದ್ದೀನಿ. ಈಗ ನೋಡಿ ಒಗ್ಗರಣೆ ಹಾಕಿದ್ದೀನಿ. ಈಗ ಉಪ್ಪು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಹಾಗೆ ಅರಿಶಿನ ಪುಡಿ ಹಾಕ್ಕೋಬೇಕು. ಈಗ ನೋಡಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ. ಈಗ ಸಮಾಧಾನ ಆಯಿತು ನನಗೆ, ಮನೆಯೆಲ್ಲ ಕ್ಲೀನ್ ಆಗಿದ್ದಕ್ಕೆ. ಈಗ ಮನಸ್ಸಿಗೆ ಒಂಥರ ತೃಪ್ತಿ ಆಯಿತು. ಇಲ್ಲ ಅಂದರೆ ತಲೆ ಕೆಟ್ಟು ಹೋದಾಗ ಆಗತ್ತೆ ಮನೆ ಕ್ಲೀನ್ ಇಲ್ಲ ಅಂದರೆ. ಎಲ್ಲನೂ ಕ್ಲೀನ್ ಮಾಡಿದ್ದೀನಿ. ಹಾಸಿಗೆ, ಆಮೇಲೆ ಮ್ಯಾಟು, ಮನೆ ಟೈಲ್ಸ್ ಗೀಲ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈಗ ನೆಮ್ಮದಿಯಿಂದ ಕೂಡ್ಬೋದು. ಇಲ್ಲ ಅಂದರೆ ಒಂಥರ ಕಿರಿಕಿರಿ ಆದಂಗೆ ಆಗಿಬಿಡುತ್ತೆ. ಈಗ ನೋಡಿ ಸೊಪ್ಪೆಲ್ಲ ಹಾಕ್ಕೊಂಡಿದ್ದೀನಿ. ಅದೆಲ್ಲ ಸ್ವಲ್ಪ ಬೇಯಬೇಕು. ಬೆಂದ ಮೇಲೆ ಆಮೇಲೆ ಎಲ್ಲ ಮಿಕ್ಸ್ ಮಾಡ್ಕೋತೀನಿ. ಹಾಗೆ ಮುಚ್ಚೋದಕ್ಕೆ ಪಾತ್ರೆ ಸಿಂಕ್ನಲ್ಲಿತ್ತು, ಅದು ತೊಳಿತಾ ಇದ್ದೀನಿ ಮುಚ್ಚೋದಕ್ಕೆ ಬೇಕಂಥೇಳಿ. ನೋಡಿ ಸ್ವಲ್ಪ ಬೆಂದ ಮೇಲೆ ಆಮೇಲೆ ಮಿಕ್ಸ್ ಮಾಡ್ಕೋತೀನಿ. ಈಗ ಅಡುಗೆ ಮಾಡಿದ ಪಾತ್ರೆ ಎಲ್ಲ ಇದೆ, ಅದು ತೊಳ್ಕೊತಾ ಇದ್ದೀನಿ. ಹೀಗೆ ನಾವು ಪಟ ಅಂತ ಎಲ್ಲ ಕೆಲಸ ಮಾಡ್ಕೊಂಬಿಟ್ರೆ ನಮಗೂ ಈಸಿ ಆಗುತ್ತೆ. ಮತ್ತು ಬೇರೆ ಏನು ಎಕ್ಸ್ಟ್ರಾ ಕೆಲಸ ಇದ್ದರೆ ನಾವು ಆ ಸೇವ್ ಮಾಡಿದ್ದ ಟೈಮಲ್ಲಿ ನಾವು ಆರಾಮಾಗಿ ಮಾಡ್ಬೋದು. ಅದಕ್ಕೆ ಹೆಣ್ಮಕ್ಳು ನಾವು ತುಂಬ ಬುದ್ಧಿ ಉಪಯೋಗಿಸ್ಕೊಂಡು ಬೇಗನೆ ಕೆಲಸ ಮುಗಿಸ್ಕೋಬೇಕು. ಆಮೇಲೆ ಏನಾದರೂ ಮಾಡ್ಬೋದು. ಅದಕ್ಕೆ ಹೇಳೋದು, ಹೆಣ್ಣು ಚುರುಕಾಗಿದ್ದರೆ ಎಲ್ಲ ಮನೆ ಒಳ್ಳೆಯದಾಗತ್ತೆ. ಆ್ಯಕ್ಟಿವ್ ಆಗಿ ಇರಬೇಕು ಹೆಣ್ಮಕ್ಳು ಯಾವಾಗಲೂ. ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ಆಮೇಲೆ ನಮ್ಮ ಕೆಲಸನೂ ಬೇಗ ಮುಗಿಸ್ಕೊಂಡು ನಾವು ಏನಾದರೂ ಸಂಪಾದನೆ ಮಾಡ್ಬೋದು. ಏನಾದರೂ ಮಾಡಿಕೊಂಡು ಬರೀ ಮನೆ ಕೆಲಸದಲ್ಲಿ ಇಡೀ ದಿನ ನಾವು ಅದನ್ನೇ ಮಾಡ್ಕೋತಾ ಕೂತ್ರೆ ನಾವು ಜೀವನದಲ್ಲಿ ಏನೂ ಸಾಧಿಸೋಕ್ಕಾಗೋದಿಲ್ಲ. ಅದಕ್ಕೆ ಬೇಗ ಎದ್ದು ಬೇಗನೆ ನಮ್ಮ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಏನಾದರೂ ಸಂಪಾದನೆ ಮಾಡುವ ಬಗ್ಗೆ ವಿಚಾರ ಮಾಡಬೇಕು. ಬರೀ ಮನೆ ಕೆಲಸ ಅಂದ್ಕೊಂಡೆ ನಾವು ಕೊಡಬಾರ್ದು. ನಮಗೂ 108 ಆಸೆಗಳಿರುತ್ತವೆ. ಅದನ್ನು ನಾವು ಏನಾದರೂ ಸಂಪಾದನೆ ಮಾಡಿದರೆ ನಮಗೆ ತಗೋಬೇಕನ್ನಿಸಿದ್ದನ್ನು ನಾವು ತಗೋಬಹುದು ಈಸಿಯಾಗಿ. ಯಾರ ಹತ್ರ ನಾವು ಬೇಡುವ ಅವಶ್ಯಕತೆಯೇ ಇರೋದಿಲ್ಲ. ನಮ್ಮಷ್ಟಕ್ಕೆ ನಾವು ಆರಾಮಾಗಿ ನಮಗೆ ಬೇಕಾಗಿದ್ದನ್ನು ತಗೋಬಹುದು. ಅದಕ್ಕೆ ಹೇಳ್ತಿರೋದು ಎಲ್ಲರಿಗೂ ನಾನು. ಈಗ ನೋಡಿ ನಂದು ಅಡುಗೆ ಮಾಡ್ತಾನೆ ಕ್ಲೀನೂ ಆಯಿತು, ಅಡುಗೆನೂ ಆಯಿತು, ಎಲ್ಲ ಆಯಿತು, ಎಲ್ಲ ಕೆಲಸನೂ ಆಯಿತು. ಈಗ ನೋಡಿ 1:30 ಆಗಿದೆ, ಎಲ್ಲ ಕೆಲಸ ಆಯಿತು. ಈಗ ಸ್ವಲ್ಪ ಪಲ್ಯ ಎಲ್ಲ ಮುಗಿದ ಮೇಲೆ ಆಮೇಲೆ ಊಟ ಮಾಡ್ತೀನಿ. ಊಟ ಮಾಡು ಒಂದು ಸ್ವಲ್ಪ ರೆಸ್ಟ್ ತೊಗೋತೀನಿ. ರೆಸ್ಟ್ ತೊಗೊಂಡು ಆಮೇಲೆ ಸಂಜೆ ಮತ್ತೆ ಮಾರ್ಕೆಟಿಗೆ ಹೋಗಿ ಬರ್ತೀನಿ. ಮಾರ್ಕೆಟಿಗೆ ಹೋಗಿ ಬಂದು ಎಲ್ಲ ಮತ್ತೆ ಜೋಡಿಸಿಡೋದು ಅದು ಇದು ಕೆಲಸ ಇರುತ್ತೆ. ಅದೆಲ್ಲ ಮುಗಿಸ್ಕೊಂಡು ಕೊಳೋದ್ರಲ್ಲಿ ಎಲ್ಲ ರಾತ್ರಿನೇ ಆಗಿಬಿಡುತ್ತೆ. ಇವತ್ತೇನು ಮಾಡೋಕ್ಕಾಗಲ್ಲ. ನಾಳೆ ಮತ್ತೆ ಬೇರೆ ಕೆಲಸ ಮಾಡ್ಕೊಳ್ಳೋದು. ಇವತ್ತಿನ ರೋಟೀನ್ ಇಷ್ಟೇ ನೋಡಿ. ನನ್ನ ವಿಡಿಯೋ ಎಲ್ಲ ಯಾರೆಲ್ಲ ನೋಡ್ತಾ ಇದ್ದೀರಾ ಹೊಸದಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಯಾರು ಅರ್ಧ ನೋಡಬೇಡಿ, ದಯವಿಟ್ಟು ಪೂರ್ತಿಯಾಗಿ ನೋಡಿ. ಈಗ ನೋಡಿ ನನ್ನ ಪಲ್ಯ ಆಗ್ತಾ ಬಂತು. ನೋಡಿ ಪಲ್ಯ ಈ ಥರ ಆಯಿತು. ನೋಡಿ ಎಷ್ಟು ಸೊಪ್ಪಿತ್ತದು. ಇವು ನೋಡಿ ಎಷ್ಟೇ ಇಷ್ಟ ಆಗಿದೆ, ಎಷ್ಟು ಕಡಿಮೆ ಆಗಿದೆ ನೋಡಿ. ಮತ್ತು ನಾನು ಇದೇ ಥರ ವಿಡಿಯೋ ಹಾಕ್ತಾ ಇರ್ತೀನಿ. ಎಲ್ಲರೂ ಸಪೋರ್ಟ್ ಮಾಡ್ತಾ ಇರಿ. ನನ್ನ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನೀವು ಕಮೆಂಟ್ ಮಾಡೋದ್ರಿಂದ ನಮಗೆ ಮುಂದೆ ಯಾವ ಥರ ವಿಡಿಯೋ ಹಾಕಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ. ಅದರಿಂದ ನಾವು ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ವಿಡಿಯೋನ. ದಯವಿಟ್ಟು ಎಲ್ಲರೂ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ಈಗ ನಾನು ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಬರ್ತೀನಿ. ನಮಸ್ಕಾರ. ಪಲ್ಯನೂ ಆಯಿತು.